ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಇಂದು ಬೆಳಿಗ್ಗೆ 10:34ಕ್ಕೆ ಕೆಎಸ್ಆರ್ಟಿಸಿ ಬಸ್ ಅಪಘಾತ ಸಂಭವಿಸಿದೆ. ಹೌದು ವೀಕ್ಷಕರೇ, ಇನ್ನು ಬಸ್ ಸ್ಟೀರಿಂಗ್ ಲಾಕ್ ಆಗಿದ್ದು ಈ ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಭಾಲ್ಕಿ ಉದ್ಗೀರ್ ಬಸ್ ಇದಾಗಿದೆ. ಈ ಒಂದು ಬಸ್ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಬೀದರ್ ಕಚೇರಿ ಕಾಂಪೌಂಡ್ ವಾಲಿಗೆ ಡಿಕ್ಕಿಯಾಗಿರೋದು ಈ ವಿಡಿಯೋದಲ್ಲಿ ತಾವು ನೋಡಬಹುದಾಗಿದೆ. ಇನ್ನು ಅದೃಷ್ಟವಶಾತ್ ಯಾವುದೇ ಸಾವು ನೋವುಗಳಾಗಿಲ್ಲ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಸಮಾಜ ಕಾರ್ಯಕರ್ತ ಅರವಿಂದ್ ಅವರು ಈ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮಾರ್ನಿಂಗ್ ಬರುವಾಗ ಇಲ್ಲಿಂದ ಹೋಗ್ತಿದ್ವಿ, ನೌಬಾದ್ಗೆ ಹೋಗುವಾಗ ಬಸ್ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಯಿತು. ನೋಡಿದ್ವಿ ಬಸ್ನಲ್ಲಿ ಕಂಡಕ್ಟರ್ ಅವರು ಹೇಳಿದ್ರು ಅದು ಬಸ್ ಲಾಕ್ ಆಗಿಬಿಟ್ಟು ಪ್ರಜ್ಞೆ ತಪ್ಪಿ ಹೋಗಿ ವಾಲಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಯಾರಿಗೂ ಕೂಡ ಏನೂ ಆಗಿಲ್ಲ, ಜೀವಹಾನಿ ಏನಾಗಿಲ್ಲ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಏನು ಕಂಪೌಂಡಲ್ಲಿದೆ ಅದಕ್ಕೆ ತಗಲಿ ಒಳಗಿರುವಂಥ ಜನರಿಗೆ ಸ್ವಲ್ಪ ಗಾಯ ಆಗಿದೆ. ಬಟ್ ಯಾರಿಗೂ ಕೂಡ ಜೀವಹಾನಿ ಏನಾಗಿಲ್ಲ. ಒಳ್ಳೆಯ ವಿಷಯ. ಈ ಥರದ್ದು ಆಗಬಾರ್ದು. ನಮ್ಮ ಕರ್ನಾಟಕ ಸರ್ಕಾರ ಬಸ್ಗಳಿಗೆ ಅಪ್ಡೇಟ್ ಮಾಡಬೇಕು, ಇಲ್ಲಿರುವಂಥ ಬಸ್ಗಳಿಗೆ. ಮತ್ತು ಅವಕ್ಕಿರುವಂಥ ಫೆಸಿಲಿಟಿಗಳನ್ನು ಹೆಚ್ಚಿನ ಫೆಸಿಲಿಟಿಗಳನ್ನ ಕೊಟ್ಟು ಅವಕ್ಕೆಲ್ಲ ಸರ್ವಿಸಿಂಗ್ ಎಲ್ಲ ಕರೆಕ್ಟಾಗಿ ಆಗಬೇಕು, ಅಪ್ಗ್ರೇಡ್ ಮಾಡಬೇಕು ಬಸ್ಗಳನ್ನು. ಅರವಿಂದ್ ಬಿ ಸುಧಾಕರ್, ಸೋಷಿಯಲ್ ವರ್ಕರ್. ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ KP News 24/7. ಧನ್ಯವಾದಗಳು.